ಭಾರತವನ್ನ ಕೆಣಕಿರುವಂತಹ ಪಾಪಿ ಪಾಕಿಸ್ತಾನ ಬುದ್ಧಿ ಕಲಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಉದ್ದಟತನದ ಮಾತನಾಡ್ತಾರೆ. ಕೆಂಪು ಕೋಟೆಯಿಂದ ಕಾಶ್ಮೀರದ ಕಾಡುಗಳವರೆಗೂ ಕೂಡ ನುಗ್ತೇವೆ ಅಂತೆ. ತೊಳಕಳಕ್ ನೀರಿಲ್ಲ ಅಲ್ಲಿ ಮಾತಾಡ್ತಾರೆ. ಭಾರತವನ್ನ ಕೆಣಕಿರುವಂತಹ ಪಾಕಿಸ್ತಾನ ಬುದ್ಧಿ ಕಲಿಸದೆ ಉದ್ದಟತನದ ಬುದ್ಧಿ ಕಲೀಲಿಕ್ಕಾಗೋದಿಲ್ಲ. ಉದ್ದಟತನದ ಮಾತನಾಡ್ತಾರೆ. ಕೆಂಪುಕೋಟೆಯಿಂದ ಕಾಶ್ಮೀರದ ಕಾಡಿನವರೆಗೂ ಕೂಡ ನುಗ್ತೇವೆ, ನುಗ್ಗಿ ಭಾರತವನ್ನ ಹೊಡೆದಿದ್ದೇವೆ. ಇವರಿಗೂ ಕೂಡ ಶವವನ್ನ ಎಣಿಕೆ ಮಾಡುವುದಕ್ಕೆ ಆಗ್ತಾ ಇಲ್ಲ ಎಂದಿರುವಂತಹ ಪಾಕಿಸ್ತಾನ. ಇನ್ನು ಭಯೋತ್ಪಾದನೆಗೆ ಪಾಕಿಸ್ತಾನದ ನೆರವು ನೀಡ್ತಾ ಇರುವುದಕ್ಕೆ ಇದೊಂದು ಸಾಕ್ಷಿ ಸಿಕ್ಕಿದೆ. ನಮ್ಮ ಭಯೋತ್ಪಾದಕರ ಗುಂಪುಗಳು ಭಾರತವನ್ನ ಹೊಡೆದಿವೆ ಅಂತ ಹೇಳಿರುವಂತಹ ಪಾಕಿಸ್ತಾನದ ನಾಯಕ ಚೌಧರಿ ಅನ್ವರುಲ್ ಹಕ್ ಹೇಳಿರುವಂತಹ ಹೇಳಿ. ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ಇದೆಯಾ? ಇಷ್ಟು ದಿನ ಹೇಳ್ತಾ ಇದ್ರಿ ಭಯೋತ್ಪಾದನೆಯನ್ನ ನಾವು ವಿರೋಧಿಸ್ತೀವಿ ಅಂತ, ಈಗ ಹೇಳ್ತಾ ಇರುವಂತಹ ಮಾತೇನು? ನೀವೇನು ಹೊಟ್ಟೆಗೆ ಅನ್ನ ತಿನ್ಕೊಂಡು ಮಾತಾಡ್ತೀರಾ, ಮತ್ತಿನ್ನೇನಾರು ತಿನ್ಕೊಂಡು ಮಾತಾಡ್ತೀರಾ? ಪಾಕಿಸ್ತಾನಕ್ಕಲ್ಲಿ ತೊಳ್ಕೊಳಕ್ಕೆ ಕೈ ತೊಳ್ಕೊಳಕ್ಕೆ ನೀರಿಲ್ಲ ಅಲ್ಲಿ. ನೀವು ಮಾತನಾಡ್ತಾ ಇದ್ದೀರಾ ಭಾರತದ ಬಗ್ಗೆ, ಪಹಲ್ಗಾಮ್ ದಾಳಿಯ ಬಗ್ಗೆ ನೀವೇ ಮಾಡಿರುವಂಥದ್ದು ಅಂತ ಒಪ್ಕೊಳ್ಳೋದಿಲ್ಲ. ಆಪರೇಷನ್ ಸಿಂಧೂರಿ ನಾವು ಮಾಡಿದಾಗ ಅದರ ಬಗ್ಗೆ ನೀವು ಒಪ್ಕೊಂಡಿಲ್ಲ ಸರಿಯಾಗಿ. ನಿಮಗೇನ್ರಿ ಆಗತ್ತೆ? ತಾಕತ್ತಿಲ್ದೆ ಕೂತ್ಕೊಂಡು ಮಾತಾಡೋದು ಯಾರು ಅಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಪಾಕಿಸ್ತಾನ ಅಂತ ಹೇಳ್ತೀನಿ. ತಾಕತ್ತಿಲ್ಲ, ಮಾತು ಮಾತ್ರ ಜಾಸ್ತಿ ಆಗಿ ಬರುತ್ತೆ. ಪಾಕಿಸ್ತಾನ ಭಾರತದ ಸೈನ್ಯವನ್ನ ಹೊಡೆದಿದೆಯಂತೆ, ನಮಗೆ ಲೆಕ್ಕ ಹಾಕಕ್ಕಾಗ್ತಾ ಇಲ್ವಂತೆ. ಏನು ಮಾತನಾಡ್ತಾ ಇದ್ದೀರಾ? ಯಾರಿಗ್ಯಾರು ಹೊಡೆದಿದ್ದು, ಎಲ್ಲಿ ಉರಿಯಾಗಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಈಗ ಮಾತಾಡ್ಲಿಕ್ಕೆ ಬರ್ತೀರಾ? ಕೆಪಾಸಿಟಿ ಇಲ್ಲ, ಕೇಪಬಿಲಿಟಿ ಇಲ್ಲ. ನಿಮ್ಮ ಸೈನ್ಯದಲ್ಲಿ ಸರಿಯಾಗಿ ಅನ್ನ ನೀರು ಸಿಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಕಡೆಗಾಯ್ತು ನೀವು ಹೊಡೆದಾಕಕ್ಕೆ ನಮ್ಮನ್ನ. ಎಸ್, ಗಡಿಯಾಚೆಗೆ ಭಯೋತ್ಪಾದನೆ ಪಾಕಿಸ್ತಾನ ನೆರವು ಕೊಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಅನ್ನೋದಿದ್ರೆ ಚೌಧರಿ ಹೇಳಿರುವಂತಹ ಮಾತು. ನಮ್ಮ ಭಯೋತ್ಪಾದಕರ ಗುಂಪುಗಳು ಕೆಂಪುಕೋಟೆಯಿಂದ ಕಾಶ್ಮೀರದ ಅರಣ್ಯದವರೆಗೂ ನುಗ್ಗಿ ಭಾರತವನ್ನ ಹೊಡೆದಿದ್ದೇವೆ. ಅಂದ್ರೆ ಈ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ನಿಮ್ದೇನಾದ್ರು ಪಿತೂರಿ ಇದೆಯಾ ಹೇಗೆ? ಅದನ್ನ ನೀವು ಹೇಳ್ತಾ ಇದ್ದೀರಾ ಡೈರೆಕ್ಟ್ಲಿ. ನಮ್ದು ಪಿತೂರಿ ಇದೆ, ನಾವು ಹೆಣಗಳ ರಾಶಿಯನ್ನ ಭಾರತದಲ್ಲಿ ಹಾಕಿದ್ದೇವೆ. ಏನಾಯ್ತ್ರಿ ನಿಮ್ ಕೈಲಿ? ಪ್ರಪಂಚದಲ್ಲಿ ಯಾವುದೇ ಒಂದು ದೇಶ ಮುಂದುವರಿತಾ ಇದೆ ಅಂದ್ರೆ ಅಲ್ಲಿ ಭಯೋತ್ಪಾದಕರ ದಾಳಿ ಏನಾದ್ರು ಆಯ್ತು ಅಂದ್ರೆ ಅದು ಪಾಕಿಸ್ತಾನ ಅಂತಾರೆ. ಆ ಹೆಸರನ್ನ ಅಳಿಸುವಂತ ಪ್ರಯತ್ನ ಮಾಡ್ಕೊಳ್ಳಿ. ಅದ ಬಿಟ್ಟು ನಾವೇ ಮಾಡಿದ್ದು ಅಂತ ಅದೇನ್ ಗೋಲ್ಡ್ ತಂದು ಕೊಟ್ಟ ನಂಗೆ ಹೇಳ್ತಾ ಇದ್ದೀರಾ? ಅಮಾಯಕರ ಪ್ರಾಣವನ್ನ ತೆಗೆಯುವಂತ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಿಲ್ಡಪ್ಗಳನ್ನ ಹಾಕೊಳ್ಳೋದು. ಕನ್ನಡ ಏನಾದ್ರು ನಾನು ಮಾತಾಡೋದು ಕೇಳಿಸ್ಬಿಟ್ಟಿತ್ತು ಅಂತಂದ್ರೆ ಈಗಲೇ ರೊಚ್ಚಿಗೆ ಹೇಳ್ತಿದ್ರೇನು? ನವೆಂಬರ್ 10ರ ಇತಿಹಾಸದ ಕೆಂಪುಕೋಟೆಗೆ ಬಳಿ ಸಂಭವಿಸಿದಂತಹ ಕಾರು ಸ್ಫೋಟದಲ್ಲಿ 14 ಜನ ಮೃತಪಟ್ಟಿದ್ದಾರೆ. ಇದನ್ನ ಕೆಂಪುಕೋಟೆ ಅಂತ ಹೇಳಿದ್ದಲ್ಲಿ ಚೌಧರಿ ಮತ್ತು ಅನ್ವರು ಹಲ್ ಅಂತ ಹೇಳಿ ಅವ್ರ ಹೆಸರು, ಅವರು ಹೇಳಿರುವಂಥದ್ದು, ಅದನ್ನು ಮೆನ್ಷನ್ ಮಾಡಿರುವಂಥದ್ದು. ಅದು ಮಜಾ ಅನಿಸಿ ಹೇಳ್ತಾ ಇದ್ದೀರಾ ಅಥವಾ ನಾವು ಇದನ್ನ ಮಾಡಿದ್ವಿ ಅಂತ ಸಾಧನೆಗೆ ಹೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ನಿಮಗೆ ಸಾಧನೆ ಮಾಡಬೇಕು ಅಂತಂದ್ರೆ ಆರ್ಥಿಕತೆಯಲ್ಲಿ ನಿಮ್ಮ ಪಾಕಿಸ್ತಾನವನ್ನ ಮೇಲೆತ್ತಿ ಅದಾದ ನಂತರ ಅದು ನನ್ನ ಸಾಧನೆ ಅಂತ ಹೇಳಿ. ಕಂಡ ದೇಶದ ಮೇಲೆ ಭಯೋತ್ಪಾದಕರನ್ನ ಬಿಟ್ಟು ನಾಟಕ ಮಾಡೋಕ್ಕಾಗತ್ತೆ? ಏನ್ ಕಿತ್ತು ದಬಾಕಿದ್ದೀರಾ ಅಂತ ಹೇಳಿ ಕೆಂಪುಕೋಟೆಯಲ್ಲಿ ಮಾಡಿರುವಂತ ಕೃತ್ಯ ಅಂತ ಹೇಳ್ತಾ ಇದ್ದೀರಾ? ಏನ್ ದೊಡ್ಡ ದೇಶ ಸೇವೆ ಅದು? ಯಾರಾದ್ರೂ ಹೋಗಿ ಕೇಳೋರು ಪಾಕಿಸ್ತಾನ ನಂಬೋದಿಲ್ಲ. ಕಾರಣ ಏನಕ್ಕೆ? ಇದೇ ಕಾರಣಕ್ಕೆ
ಭಯೋತ್ಪಾದಕರನ್ನ ಅನ್ನ ಹಾಕಿ ನೀರಾಕಿ ತಗೊಳ್ಳಿ ಬಿರಿಯಾನಿ ಕೊಟ್ಟು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕೊಟ್ಟು ಸಾಕ್ತಾ ಇದ್ದವ್ರು ಯಾರು? ಪಾಕಿಸ್ತಾನವೇ. ಇಷ್ಟು ಹೇಳಿಕೆಯನ್ನ ಹೇಳದ್ಮೇಲೆ ಇನ್ನೇನು ದರಿದ್ರ ಕೆಲಸ ಮಾಡೋದು ಯಾರು ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ನಾಚಿಕೆ ಆಗ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.